ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡು ನಮ್ಮ ಮೀಡಿಯಾ ಹೌಸ್ ಚಾನಲ್ನ ನೋಡ್ತಾ ಇರೋ ತಮ್ಮೆಲ್ಲರಿಗ ನಮಸ್ಕಾರ ಕಣ್ರಪ್ಪೋ. ಆಗಸ್ಟ್ 19 ಸೋಮವಾರ ಸುದ್ದಿನ ನೋಡೋಣ. ಮುಡ ಹಗರಣ ಹೈಕೋರ್ಟ್ಗೆ ನಮ್ಮ ಸಿಎಂ ಸಾಹೇಬರು ರಿಟ್ ಅರ್ಜಿ ಸಲ್ಲಿಸೋರಪ್ಪೋ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬದಲಿ ನಿವೇಶನ ಹಂಚಿಕೆ ಪ್ರಕರಣದಾಗೆ ತಮ್ಮ ವಿರುದ್ಧದ ತನಿಖೆಗೆ ಅನುಮತಿ ನೀಡಿರುವಂತ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರ ಕ್ರಮಗಳನ್ನ ಪ್ರಶ್ನಿಸಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸೋರಂತಪ್ಪ. ಆರ್ಜಿಕರ್ ಆಸ್ಪತ್ರೆ ವೈದ್ಯ ವಿದ್ಯಾರ್ಥಿನಿ ಕೊಲೆ ಪ್ರಕರಣ ಕಂಡ್ರಪ್ಪ. ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡೈತಂತೆ. ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಂಬಂಧದಾಗೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡೈತೆ. ಮತ್ತೆ ವಿಚಾರಣೆನ ಆಗಸ್ಟ್ 20ಕ್ಕೆ ನಿಗದಿಪಡಿಸೋರಪ್ಪ. ತುಂಗಭದ್ರಾ ಡ್ಯಾಂಗಳಾಗೆ ಮತ್ತೆ ನೀರು ಸಂಗ್ರಹ ಶುರುವಾಗೈತಪ್ಪು. ತುಂಗಭದ್ರಾ ಅಣೆಕಟ್ಟೆಯ 19ನೇ ಕ್ರಸ್ಟ್ ಗೇಟ್ನಾಗಿದ್ದ ಸ್ಥಳದಲ್ಲಿ ತಾತ್ಕಾಲಿಕ ಗೇಟು ಅಳವಡಿಕೆ ಯಶಸ್ವಿಯಾಗಿ ಮಾಡಿದಾರಪ್ಪು. ನೀರು ಸಂಗ್ರಹ ಪ್ರಮಾಣ ನಿಧಾನವಾಗಿ ಏರ್ತೈತಂತಪ್ಪು. ಚಾಮುಂಡಿ ಬೆಟ್ಟದ ಆಸ್ತಿಗೆ ಜಟಾಪಟಿ ನಡೀತೈತಪ್ಪು. ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ವಿಷಯದಾಗೆ ಸರ್ಕಾರ ಹಾಗೂ ಮೈಸೂರು ರಾಜವಂಶಸ್ಥರ ನಡುವೆ ಜಟಾಪಟಿ ನಡೀತೈತೆ. ಕಾನೂನು ಸಂಘರ್ಷ ಬಹಳ ಜೋರಾಗೈತೆ. ನಮ್ಮ ಮಹಾರಾಣಿ ಪ್ರಮೋದಾದೇವಿ ಒಡೆಯವರು ಏನ್ ಹೇಳ್ತಾರಂತೆ ಅಂದ್ರೆ, ರಾಜಮನೆತನ ಬೆಟ್ಟಗಳನ್ನ ನಿರ್ವಹಣೆ ಮಾಡಕ್ಕೆ ಸರ್ಕಾರಕ್ಕೆ ವಹಿಸಿದ್ದೇ ವಿನಃ ಸ್ವಂತ ಆಸ್ತಿ ಮಾಡ್ಕೊಳಕಲ್ವಂತೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದವರು 2024ರಲ್ಲಿ ಸರ್ಕಾರ ಬೆಟ್ಟನ್ನ ಸ್ವಂತ ಮಾಡ್ಕೊಳ್ಳಕ್ಕೆ ಯತ್ನಿಸ್ತಾ ಇತ್ತಂತೆ. ಒಕ್ಕೂಟದಾಗೆ ವಿಲೀನವಾದಾಗ ನಡೆದ ಒಪ್ಪಂದದಲ್ಲಿ ರಚನೆಯಾದ ಮೈಸೂರು ಸಂಸ್ಥಾನದ ಖಾಸಗಿ ಆಸ್ತಿಗಳ ಪಟ್ಟಿಯಲ್ಲಿ ಚಾಮುಂಡಿ ಬೆಟ್ಟವು ಸೇರೈತಂತೆ. 1972ರಲ್ಲಿ ಕೇಂದ್ರ ಗೃಹ ಸಚಿವಾಲಯ ಖಾಸಗಿ ಆಸ್ತಿಗಳನ್ನೆಲ್ಲ ರಾಜವಂಶಸ್ಥರಿಗೆ ಸೇರಿದ್ದು ಅಂತ ಅವುಗಳಿಗೆ ಸಂವಿಧಾನಿಕ 22ನೇ ತಿದ್ದುಪಡಿ ಕೂಡ ಅನ್ವಯ ಆಗಲ್ಲ ಅಂತಾನು ಹೇಳಿದಿನ ಸರ್ಕಾರ ಕೂಡ ಒಪ್ಕೊಂಡೈತಂತೆ. ಹಿಂಗಂತ ನಮ್ಮ ರಾಣಿ ಪ್ರಮೋದಾದೇವಿಯವರು ಹೇಳೋರಪ್ಪ. ಈ ಎಲ್ಲಾ ಸುದ್ದಿಗಳು ಆಗಸ್ಟ್ 19ನೇ ತಾರೀಕಿಂದು ಪ್ರಮುಖ ಸುದ್ದಿಗಳಾಗಿದ್ವಪ್ಪ. ಈಗ ಮುಂದಕ್ಕೆ ಆಗಸ್ಟ್ 20ನೇ ತಾರೀಕು ಮಂಗಳವಾರ ಸುದ್ದಿಗಳನ್ನ ನೋಡೋಣ. ಮುಡಾ ಹಗರಣದಾಗೆ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕೈತಂತಪ್ಪ. ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಪ್ರಾಸಿಕ್ಯೂಷನ್ಗೆ ನೀಡಿದಂತ ಅನುಮತಿಗಳನ್ನ ಆಧರಿಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಂಗಿಲ್ಲ ಅಂತ ಹೈಕೋರ್ಟ್ ಆದೇಶ ಅಂತೈತಪ್ಪ. ದಿನೇ ದಿನೇ ಬೆಳೀತಾ ಇರೋ ಬೆಂಗಳೂರ್ಕ ನೀರಿನ ಸಮಸ್ಯೆ ಕೂಡ ಹಂಗೆ ಬೆಳೀತಾ ಇದ್ರಪ್ಪ. ಈಗಾಗಲೇ ಬೆಂಗಳೂರು ಜನಗಳಕ KRS ಡ್ಯಾಮ್ ಇಂದ ನೀರನ್ನ ತರಿಸ್ಬಿಟ್ಟು ಬೆಂಗಳೂರು ಜನಗಳಕ ಈ ಸರ್ಕಾರ ಕುಡಿಸ್ತಾ ಇಟ್ಕೊಂಡ್ರಪ್ಪ. ಆದ್ರೂ ಸಿಕ್ಕಾಪಟ್ಟೆ ಜನಗಳು ಆಯ್ತಾ ಇರೋದ್ರಿಂದ ಬೆಂಗಳೂರ್ಕ ಶರಾವತಿ ನದಿಯಿಂದನೂ ಕೂಡ ನೀರುಗಳನ್ನ ತರಿಸ್ಬಿಟ್ಟು ಬೆಂಗಳೂರು ಜನಗಳಕ ಕೊಟ್ಬಿಟ್ಟು ಅವ್ರ ಮನೆ ನದಿಗಳಕ ಬಿಡ್ಬೇಕು ಅಂತ ಅನ್ಕೊಂಡವ್ರೆ. ಹಂಗಾಗಿ ಈ ಶರಾವತಿ ಯೋಜನೆನ ತಗೊಂಡ್ರೆ ಪಶ್ಚಿಮ ಘಟ್ಟಗಳಕ ಭಾರಿ ಪ್ರಾಬ್ಲಮ್ ಆಯ್ತದೆ ಅಂತ ಪ್ರಜ್ಞಾವಂತರೆಲ್ಲ ಬಹಿರಂಗವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪತ್ರಗಳನ್ನ ಬರ್ದವ್ರಂತಪ್ಪ. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ರಿ ಅಂತ ಎಲ್ಲಾ ಉದ್ಯಮಿಗಳಕ ನಮ್ಮ DCM ಸಾಹೇಬ್ರು DKಶಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡವ್ರಂತಪ್ಪ. ನಮ್ಮ ರಾಜ್ಯದಿಂದ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗಳು ಮಾಡಿ ಅಂತ ನಮ್ಮ DKಶಿ ಸಾಹೇಬ್ರು ಎಲ್ಲಾ ಕೈಗಾರಿಕೋದ್ಯಮಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡವ್ರಂತಪ್ಪ. ಮೂಲ ಸೌಕರ್ಯಗಳು ಅಗತ್ಯಗಳು ಇರ್ತಕ್ಕಂತ 2000 ಶಾಲೆಗಳಕ ಶಿಕ್ಷಣ ಇಲಾಖೆ ಗುರುತಿಸೈತಂತೆ. ಅವ್ರವ್ರಿಷ್ಟು ಶಾಲೆಗಳಕ ಆಯ್ಕೆಗಳು ಮಾಡ್ಕೊಂಡು ಸರ್ಕಾರಕ್ಕೆ ನಯಾ ಪೈಸೆಗಳು ಕೊಡೋದು ಬೇಡ. ನೇರವಾಗಿ ಶಾಲೆಗಳಕ ಹೋಗಿ ಅಭಿವೃದ್ಧಿ ಮಾಡಿ ಅವ್ರವ್ರ ಹೆಸರನ್ನ ಬ್ರಾಂಡ್ಗಳ ರೀತಿ ಪ್ರದರ್ಶನ ಮಾಡ್ಕೊಳ್ಳಿ ಅಂತ ಉಪಮುಖ್ಯಮಂತ್ರಿ ಸಾಹೇಬರು DK ಶಿವಕುಮಾರ್ಗಳು ಕೈಗಾರಿಕೋದ್ಯಮಿಗಳಿಗೆ ಆಹ್ವಾನ ಕೊಟ್ಟವರಂತೆ. EV ಚಾರ್ಜಿಂಗ್ ಸ್ಟೇಷನ್ಗಳನ್ನ ಇಟ್ಕೊಂಡಿರೋದ್ರಲ್ಲಿ ಕರ್ನಾಟಕನೇ ಭಾರಿ ಮುಂಚೂಣಿಯಲ್ಲಿ ಐತಂತಪ್ಪ. ರಾಜ್ಯದಲ್ಲಿ ಒಟ್ಟು 5765 EV ಚಾರ್ಜಿಂಗ್ ಸ್ಟೇಷನ್ಗಳು ಎಲ್ಲೆಲ್ಲೂ ಇದಾವಂತೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಒತ್ತು ನೀಡ್ತಾ ಇರೋ ಕರ್ನಾಟಕ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಸಾರ್ವಜನಿಕ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಹೊಂದಿರೋ ರಾಜ್ಯ ಎಂಬ ಹೆಗ್ಗಳಿಕೆಗಳಿಗೆ ಪಾತ್ರವಾಗೈತೆ. ಇವಾಗ ಆಲ್ರೆಡಿ ಇರೋ ಚಾರ್ಜಿಂಗ್ ಸ್ಟೇಷನ್ಗಳ ಜೊತೆ ಇನ್ನೂ 2500 ಹೊಸ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಶುರು ಮಾಡ್ತೀವಿ ಅಂತ ನಮ್ಮ ಸಚಿವರಾದ ಜಾರ್ಜ್ ಅವರು ಹೇಳಿಕೆ ಕೊಟ್ಟವರಂತಪ್ಪ. ಈಗ ಮುಂದ್ಕ ನಾವು ಆಗಸ್ಟ್ 21 ಬುಧವಾರ ಸುದ್ದಿಗಳನ್ನ ನೋಡೋಣ. ಆರ್ಜಿಕರ್ ಆಸ್ಪತ್ರೆ ವೈದ್ಯ ವಿದ್ಯಾರ್ಥಿನಿ ಕೇಸ್ದಾಗ 10 ಸದಸ್ಯರುಗಳು ಇರೋ ಕಾರ್ಯಪಡೆ ರಚಿಸೈತೆ ಸುಪ್ರೀಂ ಕೋರ್ಟ್. 3 ವಾರಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳೋರು. ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ತರಾಟೆ ತಗೊಂಡವರು. ತನಿಖೆ ಸ್ಥಿತಿಗತಿ ತಿಳಿಸಲು CBIಗೂ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಗಳನ್ನ ಕೊಟ್ಟೈತಂತೆ. ಕೋಲ್ಕತ್ತಾದಲ್ಲಿ ನಡೆದ ಘೋರ ಘಟನೆಯಿಂದ ವೈದ್ಯರ ಸುರಕ್ಷತೆ ಬಗ್ಗೆ ವ್ಯವಸ್ಥೆಯ ದೋಷಗಳು ಬಟ ಬಯಲಾಗೈತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುರಕ್ಷಿತ ಕೆಲಸದ ವಾತಾವರಣಗಳು ಇಲ್ದಿರೋದು ಕೂಡ ಕಳವಳಕಾರಿಯಾಗೈತೆ ಅಂತ ಕೋರ್ಟ್ ಹೇಳೈತೆ. ನಮ್ಮ ಕೇಂದ್ರ ಸಚಿವರಾದಂತ HDK ಅವ್ರಿಗೂ ಕೂಡ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗೈತೆ. ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ ಸಂಕಟ ಎದುರಾಗುವ ಸಾಧ್ಯತೆ ಐತೆ. ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಿಯಮಗಳನ್ನ ಉಲ್ಲಂಘಿಸಿ ಗಣಿ ಗುತ್ತಿಗೆ ಮಂಜೂರುಗಳು ಮಾಡಿದ ಆರೋಪಗಳ ಮೇಲೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸವ್ರೆ ಲೋಕಾಯುಕ್ತರು. SIT ಅಧಿಕಾರಿಗಳು ಕೂಡ ಅಭಿಯೋಜನಾ ಮಂಜೂರಾತಿ ಕೋರಿ ರಾಜ್ಯಪಾಲರಿಗೆ ಮರುಪ್ರಸ್ತಾವ ಸಲ್ಲಿಸವ್ರೆ. ಇನ್ನು ರಾಜಕೀಯ ವಲಯದಲ್ಲಿ ಮತ್ತೊಂದು ಸಂಚಲನ ಮೂಡಿಸಿಕೊಂಡ್ರಪ್ಪ. ನಟ ದರ್ಶನ್ಗೆ ಮನೆ ಊಟ ಕೊಡಲ್ಲ ಅಂತ ಹೈಕೋರ್ಟ್ಗೆ ಸರ್ಕಾರ ಮಾಹಿತಿ ಕೊಟ್ಟೈತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಾಗೆ 2ನೇ ಆರೋಪಿಯಾಗಿರೋ ನಟ ದರ್ಶನ್ ಸದ್ಯಕ್ಕೆ ಮನೆ ಊಟಗಳು ಸಿಗೋದು ಬಹುತೇಕ ಕಷ್ಟ ಆಗೈತೆ. ಯಾಕಂದ್ರೆ ಅವರು ಮನೆ ಊಟಗಳು ಬೇಕು ಅಂತ ಸಲ್ಲಿಸಿದ್ದ ಮನವಿಗಳನ್ನ ತಿರಸ್ಕರಿಸವ್ರೆ ಅಂತ ಸರ್ಕಾರ ಹೈಕೋರ್ಟ್ಗೆ ತಿಳಿಸೈತೆ. ಅರ್ಜಿದಾರರಾದ ದರ್ಶನ್ಗೆ ಫುಡ್ ಪಾಯ್ಸನ್ ಸಮಸ್ಯೆಗಳು ಆಗಿಲ್ಲ. ಅವ್ರಿಗೆ ಬರೀ ಮೂಳುಗಳು ಮತ್ತು ವೈರಲ್ ಜ್ವರಗಳಿಗಾಗಿ ಚಿಕಿತ್ಸೆ ಕೊಡ್ತಾ ಇದೀವಿ. ಅದನ್ನು ಹೊರತುಪಡಿಸಿ ದೊಡ್ಡ ರೀತಿ ಸಮಸ್ಯೆಗಳು ಏನೂ ಇಲ್ಲ ಅಂತ
ವೈದ್ಯರು ಸ್ಪಷ್ಟಪಡಿಸೋರಂತೆ. ಅದಕ್ಕೋಸ್ಕರ ನಟ ದರ್ಶನ್ ಅವ್ರಿಗೆ ಮನೆ ಊಟನ ತೀರಿಸಬೇಕಾಗಿದೆ ಅಂತ ಸರ್ಕಾರ ಹೈಕೋರ್ಟ್ಗೆ ಮಾಹಿತಿಗಳನ್ನ ಕೊಟ್ಟೈತೆ. ಇದಾಗಿತ್ತು ಆಗಸ್ಟ್ 19, 20 ಮತ್ತು 21ರ ಪ್ರಮುಖ ಸುದ್ದಿಗಳು ಕಂಡ್ರಪ್ಪೋ. ಮುಂದಿನ ಸುದ್ದಿಗಳಿಗಾಗಿ ನಮ್ಮ ಮೀಡಿಯಾ ಚಾನೆಲ್ಗಳನ್ನ ಹಿಂಗೆ ನೋಡ್ತಾ ಇರಪ್ಪೋ.